ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ಹ್ಯಾಪಿ ಕ್ರಿಸ್ಮಸ್ ರೀ, ಹಾಗೆ ಹ್ಯಾಪಿ ನ್ಯೂ ಇಯರ್ ರೀ. ಕ್ರಿಸ್ಮಸ್ ಅಂದ್ರೇ ಕುಕೀಸು ಕೇಕೆ ಸ್ಪೆಷಲ್ ಅಲ್ವಾ. ಇವತ್ತು ನಾವು ಪ್ಲಮ್ ಕೇಕ್ ಮಾಡ್ಕೊಳ್ಳೋಣ. ಒಂದು ಬಟ್ಲಲ್ಲಿ 2 ಕಪ್ಪು ಆರೆಂಜ್ ಜ್ಯೂಸ್ ಹಾಕ್ಕೊಳ್ಳಿ. ನಾನು ರೆಡಿ ಜ್ಯೂಸ್ ತಗೊಂಡಿದ್ದೀನಿ ರೀ. ನಿಮ್ಮ ಹತ್ರ ಆರೆಂಜಸ್ ಇದ್ದರೆ ಫ್ರೆಶ್ ಜ್ಯೂಸ್ ಹಾಕ್ಕೊಳ್ಳಿ. 2 ಸ್ಪೂನ್ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ. 2 ಸ್ಪೂನ್ ಒಣ ಖರ್ಜೂರ ಹಾಕ್ಕೊಳ್ಳಿ. 2 ಸ್ಪೂನ್ ಬ್ಲ್ಯಾಕ್ ಡೇಟ್ಸ್ ಹಾಕ್ಕೊಳ್ಳಿ. 2 ಸ್ಪೂನ್ ಬ್ಲ್ಯಾಕ್ ಗ್ರೇಪ್ಸ್ ಹಾಕ್ಕೊಳ್ಳಿ. 2 ಸ್ಪೂನ್ ಗೋಡಂಬಿ ಹಾಕ್ಕೊಳ್ಳಿ. 2 ಸ್ಪೂನ್ ಬಾದಾಮಿ ಹಾಕ್ಕೊಳ್ಳಿ. 2 ಸ್ಪೂನ್ ಕಲ್ಲಂಗಡಿ ಹಣ್ಣಿನ ಬೀಜ ಹಾಕ್ಕೊಳ್ಳಿ. ಆಲ್ ಕಲರ್ ಮಿಕ್ಸ್ ಮಾಡಿರೋ ಟೂಟಿ ಫ್ರೂಟಿ 1 ಕಪ್ ಹಾಕ್ಕೊಳ್ಳಿ. ಇದನ್ನು 6 ರಿಂದ 7 ಗಂಟೆ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳಿ. ಬಾಣಲಿಯಲ್ಲಿ 3/4 ಕಪ್ಪು ಸಕ್ಕರೆ ತಗೊಳ್ಳಿ. ಅದರಲ್ಲಿ 2 ಸ್ಪೂನ್ ಸಕ್ಕರೆನ ಉಳಿಸ್ಕೊಳ್ಳಿ. ಬಾಕಿ ಸಕ್ಕರೆನ ಸಣ್ಣ ಉರಿಯಲ್ಲಿ ಇಟ್ಟು ಕ್ಯಾರಮೆಲ್ ಮಾಡ್ಕೊಳ್ಳೋಣ. ನೋಡಿ, ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಅಲ್ವಾ. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ರೀ. ಇದು ಸೀಡೋದ್ರೆ ಕೇಕು ಕಹಿ ಬರುತ್ತೆ ರೀ. ಈಗ 1/4 ಕಪ್ ನೀರು ಹಾಕ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಕ್ಯಾರಮೆಲ್ ರೆಡಿ ಆಯಿತು. ಈಗ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಬಿಡಿ. 2 ಸ್ಪೂನ್ ಸಕ್ಕರೆನ ಉಳಿಸ್ಕೊಂಡಿದ್ದೀವಲ್ಲ, ಅದನ್ನು ಒಂದು ಜಾರ್ಗೆ ಹಾಕ್ಕೊಳ್ಳಿ. 1 ಇಂಚ್ ಚಕ್ಕೆ ಹಾಕ್ಕೊಳ್ಳಿ. 2 ಏಲಕ್ಕಿ ಹಾಕ್ಕೊಳ್ಳಿ. 2 ಲವಂಗ ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಬೆಣ್ಣೆ ಹಾಕ್ಕೊಳ್ಳಿ. ನೀವು 1/4 ಕಪ್ ರೀಫಂಡ್ ಆಯಿಲ್ ಆದರೂ ಹಾಕ್ಕೋಬೋದು ರೀ. 1/4 ಕಪ್ಪು ಹಾಲು ಹಾಕ್ಕೊಳ್ಳಿ. ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದು ಬಟ್ಲಲ್ಲಿ 1 ಕಪ್ಪು ಮೈದಾ ಹಾಕ್ಕೊಳ್ಳಿ. 2 ಸ್ಪೂನ್ ಕೋಕೋ ಪೌಡರ್ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ನೆನೆಸ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಮಾಡ್ಕೊಂಡಿರೋ ಕ್ಯಾರಮೆಲ್ ಹಾಕ್ಕೊಳ್ಳಿ. ನಾವು ಮಿಕ್ಸಿಗೆ ಹಾಕ್ಕೊಂಡಿರೋದೆಲ್ಲ ಹಾಕ್ಕೊಳ್ಳಿ. ನಾನು ಬೆಣ್ಣೆ ಹಾಕಿರೋದಕ್ಕೆ ಈ ಥರ ಇದೆ ರೀ. 1 ಸ್ಪೂನ್ ಪ್ಲಮ್ ಕೇಕ್ ಎಸೆನ್ಸ್ ಹಾಕ್ಕೊಳ್ಳಿ. ಎಲ್ಲ ಕಟ್ ಆ್ಯಂಡ್ ಫೋಲ್ಡ್ ಪದ್ಧತಿಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಕಟ್ ಆ್ಯಂಡ್ ಫೋಲ್ಡ್ ಪದ್ಧತಿ ಬಂದಿಲ್ಲ ಅಂದರೆ ಕ್ಲಾಕ್ ವೈಸ್ ಆದರೂ ಮಾಡ್ಕೊಳ್ಳಿ. ಇದರಲ್ಲಿ ನಾನು 1 ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಿದ್ದೀನಿ. ನನ್ನ ಹತ್ರ ವೆನಿಗರ್ ಇಲ್ಲ ರೀ. ನಿಮ್ಮ ಹತ್ರ ವೆನಿಗರ್ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ರೀ. ಬಟ್ಲಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬಟರ್ ಪೇಪರ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಮೈದಾ ಡಸ್ಟ್ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿರೋ ಕೇಕ್ ಮಿಶ್ರಣ ಎಲ್ಲ ಹಾಕ್ಕೊಳ್ಳಿ. 2 ಸಲ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಬಾಣಲಿಯಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದನ್ನು ಸ್ಪ್ರೆಡ್ ಮಾಡ್ಕೊಂಡು ಒಂದು ಸ್ಟ್ಯಾಂಡ್ ಹಾಕ್ಕೊಳ್ಳಿ. ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೇಕ್ ಬಟ್ಲನ್ನ ಇಡಿ. 15 ನಿಮಿಷದ ನಂತರ ಈ ಥರ ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಮುಂಚೆನೇ ಹಾಕಿದ್ರೆ ಎಲ್ಲ ಒಳಗೆ ಕೊಟ್ಟೋಗುತ್ತೆ ರೀ. ಮತ್ತೆ ಮುಚ್ಚಿಬಿಟ್ಟು 15 ರಿಂದ 20 ನಿಮಿಷದವರೆಗೂ ಬೇಕ್ ಮಾಡ್ಕೊಳ್ಳಿ. ಕೇಕ್ ಬೇಕಾಗಿದೆಯಾ ಇಲ್ವಾ ಅಂತ ಒಂದು ಟೂತ್ ಪಿಕ್ನ ತಗೊಂಡು ಈ ಥರ ಚೆಕ್ ಮಾಡ್ಕೊಳ್ಳಿ. ಟೂತ್ ಪಿಕ್ಗೆ ಹಿಟ್ಟು ಅಂಟ್ಕೊಳ್ದೇ ಇದ್ದರೆ ಕೇಕ್ ರೆಡಿ ಆದಂಗೆ ರೀ. ಅಷ್ಟೇ, ಎಷ್ಟೋ ಈಸಿಯಾಗಿ ಎಷ್ಟೋ ಟೇಸ್ಟಿಯಾಗಿರೋ ಪ್ಲಮ್ ಕೇಕ್ ರೆಡಿ ಆಯಿತು ರೀ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.